ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ. ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ಕುರಿತು ಸಾಕಷ್ಟು ಬಿಗ್ ಅಪ್ಡೇಟ್ಸ್ ಬರ್ತಿದೆ. ಇಲ್ಲಿ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬರ್ತಿದೆ. ಅದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ಕುರಿತು ಬರ್ತಿರುವಂತಹ ಬಿಗ್ ಅಪ್ಡೇಟ್ ಅನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಆ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಸರ್ಕಾರದ ಈ ಯೋಜನೆಯಡಿ ನಿಮಗೆ ಸಿಗಲಿದೆ ಉಚಿತ ಸೋಲಾರ್ ಸ್ಟವ್. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರವು ದೇಶದ ಮಹಿಳೆಯರನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ಮಾಡಿದೆ ಮತ್ತು ಅವರನ್ನು ಪ್ರೋತ್ಸಾಹಿಸಲು ಕಾಲಕಾಲಕ್ಕೆ ಹೊಸ ಯೋಜನೆಗಳನ್ನು ತರುತ್ತಲೇ ಇದೆ. ಉದಾಹರಣೆಗೆ ಉಜ್ವಲ ಯೋಜನೆಯಡಿ ಬಡ ಕುಟುಂಬಗಳಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮುಖ್ಯಸ್ಥರ ಹೆಸರಿನಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕಗಳನ್ನು ನೀಡಲಾಗುತ್ತದೆ. ಜೊತೆಗೆ ಪ್ರತಿ ತಿಂಗಳು ಉಪ ಸಿಲಿಂಡರ್ಗಳಿಗೆ 300 ರೂಗಳ ಸಬ್ಸಿಡಿಯನ್ನು ಕೂಡ ಪಡೆಯುತ್ತಿದ್ದಾರೆ. ಅಂತೆಯೇ ಸರ್ಕಾರವು ಉಚಿತ ಸೌರ ಚುಲ್ಹಾ ಯೋಜನೆಯನ್ನು ಸಹ ಪ್ರಾರಂಭಿಸಿದೆ. ಇಲ್ಲಿಯವರೆಗೂ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಯೋಜನೆಯಡಿ ಮಹಿಳೆಯರಿಗೆ ಉಚಿತವಾಗಿ ಸೌರ ಒಲೆಗಳನ್ನು ನೀಡಲಾಗುವುದು. ಈ ಕಂಪನಿಯು ಸೌರ ಒಲೆಗಳನ್ನು ತಯಾರಿಸುತ್ತಿದೆ. ನಿಮ್ಮ ಮಾಹಿತಿಗಾಗಿ ರೀಚಾರ್ಜ್ ಮಾಡಬಹುದಾದ ಸೌರ ಒಲೆಗಳನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಯಾರಿಸುತ್ತದೆ. ಇಲ್ಲಿಯವರೆಗೆ ಈ ಕಂಪನಿಯು ಸಿಂಗಲ್ ಬರ್ನರ್, ಡಬಲ್ ಬರ್ನರ್ ಕುಕ್ಟಾಪ್ ಮತ್ತು ಡಬಲ್ ಬರ್ನರ್ ಹೈಬ್ರಿಡ್ ಕುಕ್ಟಾಪ್ ಸೇರಿದಂತೆ 3 ರೀತಿಯ ಸೌರ ಒಲೆಗಳನ್ನಾದರೆ ತಯಾರಿಸಿದೆ. ಸ್ನೇಹಿತರೆ, ಇಲ್ಲಿ ನೀವು ಯಾವ ರೀತಿಯಾಗಿ ಈ ಒಂದು ಯೋಜನೆಯಡಿ ಉಚಿತ ಸೋಲಾರ್ ಸ್ಟವ್ ಅನ್ನು ಪಡ್ಕೋಬೇಕು ಏನು ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದಿನ ವಿಡಿಯೋಸಲ್ಲಾದರೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಇದೊಂದು ಗುಡ್ ನ್ಯೂಸ್ ಬಂದಿತ್ತು, ಅದಕ್ಕೆ ಈ ವಿಷಯ ಆದರೆ ತಿಳಿಸ್ತಿದ್ದೀನಿ. ಮುಂದಿನ ವಿಡಿಯೋಲ್ಲಿ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಹಾಕ್ಬಿಟ್ಟು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನು ಅನ್ನುವಂಥದ್ದಾದರೆ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ 15ನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಬಿಗ್ ಅಪ್ಡೇಟ್ ಏನಂದ್ರೆ, ಸ್ನೇಹಿತರೆ, ಈಗ ವಿಪಕ್ಷ ನಾಯಕರಿಂದ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರಲ್ಲ, ಹಣ ಇಲ್ಲ ಸರ್ಕಾರದ ಬಳಿ ಅಂತ ವಿಪಕ್ಷ ನಾಯಕರಾದ್ರೆ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರುವಂಥದ್ದು ಏನಂದ್ರೆ 15ನೇ ಕಂತಿನ ಹಣ ನಿಮಗೆ ಕೊಡಕ್ಕಾಗಲ್ಲ ಸರ್ಕಾರದವರು, ಯಾಕಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಇಲ್ಲಿ ವಿಪಕ್ಷ ನಾಯಕರಲ್ಲಿ ಹೇಳಿಕೆಗಳಾದ್ರೆ ಕೊಡ್ತಿದ್ದಾರೆ ಇಲ್ಲಿ ವಿಪಕ್ಷ ನಾಯಕರು. ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಶಾಸಕರು ಒಬ್ರು ಇಲ್ಲಿ ಒಂದು ಹೇಳಿಕೆ ಆದ್ರೆ ಕೊಡ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ಈ ಒಂದು ಶಕ್ತಿ ಯೋಜನೆ ಮತ್ತೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಯೋಜನೆಯನ್ನ ನಿಲ್ಲಿಸಲಿಲ್ಲ ಅಂದ್ರೆ ನಮಗೆ ಇಲ್ಲಿ ನಮ್ಮ ಒಂದು ಕ್ಷೇತ್ರಕ್ಕೆ ಹಣ ಬರ್ತಿಲ್ಲ, ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ನಮ್ಮ ಒಂದು ಕ್ಷೇತ್ರವನ್ನ, ಈ ರೀತಿಯಾಗಿ ಹೇಳಿಕೆಗಳಾದ್ರೆ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ತಿದ್ದಾರೆ, ಯಾವುದಾದ್ರೂ ಒಂದು 2 ಯೋಜನೆಗಳನ್ನು ನಿಲ್ಲಿಸ್ಬಿಡಿ. 2 ಯೋಜನೆ ಅಂದ್ರೆ ಅವ್ರು ಒಂದು ಶಕ್ತಿ ಯೋಜನೆ ಹೇಳಿದ್ದಾರೆ, ಇನ್ನೊಂದು ಯೋಜನೆ ಯಾವುದಾದ್ರೂ ನಿಲ್ಲಿಸ್ಬಿಡಿ ಅನ್ನುವಂಥ ಹೇಳಿಕೆ ಆದ್ರೆ ಕೊಡ್ತಿದ್ದಾರೆ. ಇನ್ನೊಂದು ಯೋಜನೆ ಅವ್ರ ಪ್ರಕಾರ ಯಾವ್ದಿರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ. ಯಾಕಂದ್ರೆ ಸಾಕಷ್ಟು ಹಣ ಖರ್ಚಾಗುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಶಕ್ತಿ ಯೋಜನೆಗೆ, ಅದರಿಂದ ಆ ರೀತಿಯಾಗಿ ಹೇಳ್ತಿರ್ಬೋದು. ಆದ್ರೆ ಇಲ್ಲಿ CM ಸಿದ್ದರಾಮಯ್ಯ ಅವರು ಹೇಳ್ತಿರುವಂಥದ್ದು ಒಂದೇ, ನಾವು ಗೃಹಲಕ್ಷ್ಮಿ ಯೋಜನೆ ಆಗಲಿ ನಮ್ಮ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಾಗಲಿ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತದೆ. 15ನೇ ಕಂತಿನ ಹಣ ಕೂಡ ನಾವು ಕೊಟ್ಟೇ ಕೊಡ್ತೀವಿ. ಈಗ ವಿಪಕ್ಷ ನಾಯಕರು ನಮ್ಮ ಬಳಿ ಹಣ ಇಲ್ಲ ಅಂತಿದ್ದಾರೆ. ನಮ್ಮ ಬಳಿ ಹಣ ಇಲ್ಲದೆ ಇದ್ರೆ ನಾವೇನು ನಿಮ್ಮ ಬಳಿ ಬಂದು ಕೇಳ್ತಿಲ್ವಲ್ಲ, ಸಾಲ ಕೊಡಿ, BJP ಅವರೇ ಸಾಲ ಕೊಡಿ, JDS ಅವರೇ ಸಾಲ ಕೊಡಿ ಅಂತ ನಾವೇನು ಕೇಳ್ತಿಲ್ವಲ್ಲ ಅನ್ನುವಂಥ ಹೇಳಿಕೆ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ನಾವು ಏನೇ ಇರಲಿ ನಾವು ಕಷ್ಟಪಟ್ಟು ನಾವು ಮಹಿಳೆಯರಿಗೆ ಹಣ ಆದರೆ ಕೊಟ್ಟೇ ಕೊಡ್ತೀವಿ, ನಾವು ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡ್ತೀವಿ, ಅದು ನಮ್ಮ ಜವಾಬ್ದಾರಿ, ನಾವು ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡ್ತೀವಿ, ನೀವು ಯಾಕೆ ಈ ರೀತಿಯಾಗಿ ಹೇಳಿಕೆಗಳು ಕೊಡ್ತೀರಾ ಅಂದ್ಬಿಟ್ಟು ಇಲ್ಲಿ ವಿಪಕ್ಷ ನಾಯಕರಿಗೆ ಇಲ್ಲಿ ತಿರುಗೇಟ ಆದ್ರೆ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಸ್ನೇಹಿತರೆ, ಇವು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನೀವು ಕೇಳ್ಬೋದು, ಹಾಗಾದ್ರೆ 15ನೇ ಕಂತಿನ ಹಣ ಈ ತಿಂಗಳಲ್ಲಿ ಬರಲ್ವಾ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಈಗ 15ನೇ ಕಂತಿನ ಹಣ ಇವತ್ತು ದಿನಾಂಕ ಬಂದ್ಬಿಟ್ಟು ಎಷ್ಟು 28. ಇವತ್ತು 15ನೇ ಕಂತಿನ ಹಣ ಬರುವಂಥದ್ದು ಬಹುತೇಕ ಡೌಟು. ಇವತ್ತು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಆದರೆ ಬರಲ್ಲ ಈ ತಿಂಗಳಲ್ಲಿ, ನೀವು ತಲೆ ಕೆಡಿಸ್ಕೋಬೇಡಿ. ಈ ತಿಂಗಳಲ್ಲಿ ಬರಲ್ಲ, ಆದರೆ ಡಿಸೆಂಬರಲ್ಲಿ ಪಕ್ಕಾ ಬಂದೇ ಬರುತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಪಕ್ಕಾ 15ನೇ ಕಂತಿನ ಹಣ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ ಹಣ ಬರದೇ ಇರ್ಬೋದು, ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ 15ನೇ ಕಂತಿನ ಹಣ ಕೊಟ್ಟೇ ಕೊಡ್ತಾರೆ. ಸ್ನೇಹಿತರೆ, ನೀವು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, 15ನೇ ಕಂತಿನ ಹಣ ಕೊಟ್ಟೇ ಕೊಡ್ತಾರಂತೆ. ಓಕೆನಾ? ಈಗ
ಈಗ ಎಷ್ಟು ನಿಮಗೆ 13, 12ನೇ ಕಂತಿನ ಹಣ ಜಮಾ ಮಾಡಿರ್ಲಿಲ್ಲ. ಅವಾಗ ಕೂಡ ವಿಪಕ್ಷ ನಾಯಕರು ಇದೇ ರೀತಿಯಾಗಿ ಹೇಳಿದ್ರು ಹಣ ಕೊಡಲ್ಲ ಅಂತ. ಆದ್ರೆ ಸರ್ಕಾರದವ್ರು ಕೊಟ್ಟರು. ನಮಗೆ ಕಾಂಗ್ರೆಸ್ ಸರ್ಕಾರದವ್ರು ಆದ್ರೆ ಹಣ ಆದ್ರೆ ಕೊಡ್ತಿದ್ದಾರೆ. ಓಕೆನಾ? ಕೊಡದೇ ಇದ್ದಾಗ ನಾವು ಬೇಕಾದ್ರೆ ಅವ್ರಿಗೂ ಅಪೋಸ್ ಆಗೋಣ. ಸ್ನೇಹಿತರೆ, ಈಗ ಸದ್ಯಕ್ಕಾದ್ರೆ ಹಣ ಬರ್ತಿದೆ. ಇದು ಸದ್ಯ ಮಟ್ಟಕ್ಕಿರುವಂತಹ ಮಾಹಿತಿ. ನಿಮ್ಗೆ 15ನೇ ಕಂತಿನ ಹಣ ಆದ್ರೆ ಪಕ್ಕ ಬಂದೇ ಬರುತ್ತೆ. ನಿಮ್ಮ ಅಭಿಪ್ರಾಯ ಏನು? ಗ್ಯಾರಂಟಿ ಯೋಜನೆಗಳು ಮುಂದುವರಿಯಬೇಕಾ ಮುಂದುವರಿಬಾರ್ದಾ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.